ದಿನಗಳು ಸೇರ್ಪಡೆ ಆಗುತ್ತೆ. ಏನು ತಾವು ಇಬ್ರು ಇದು ಬಾಂಗ್ಲಾದೇಶಿಗರು ಅಂತ ಮಾತಾಡ್ತಾ ಇದ್ರೆ ನೋಡಿ, 12 ವರ್ಷಗಳಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದು. ನಿಮ್ಗೆ ನಾಚಿಕೆ ಆಗ್ಬೇಕು. ಹೆಂಗ್ರಿ ಬರ್ತಾರೆ ನಮ್ಮ ಭಾರತ ದೇಶಕ್ಕೆ ಬಾಂಗ್ಲಾದೇಶಿಗರು? ಇನ್ನೊಂದು ಹೇಳ್ತೀನಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಬಾಂಗ್ಲಾದೇಶಿಗರನ್ನ ಒಳಗಡೆ ಬರಕ್ ಬಿಡಲ್ಲ ಅಂತ ಹೇಳಿದೆ. ಒಂದು ಆಗಿಲ್ಲ. ಎರಡನೇದು, ನಮ್ಮ ದೇಶದಲ್ಲಿ ನೇಪಾಳಿಗರು ಎಷ್ಟು ಜನ ಇದ್ದಾರೆ ನಿಮ್ಗೆ ಗೊತ್ತಾ? ಹೇಗ್ ಬರ್ತಾ ಇದ್ರು ನಿಮ್ಗೆ ಗೊತ್ತಾ? ಏನ್ ಮಾಡ್ತಾ ಇದ್ರು ಸರ್ ಕೇಂದ್ರ ಸರ್ಕಾರ? ಇದನ್ನೆಲ್ಲ ಕಡಿವಾಣ ಆಗ್ಬೇಕಾದ್ರೆ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ. ನೋಡಿ, ಇವತ್ತು ರಾಜ್ಯದಲ್ಲಿ ತೀವ್ರ ಬರಗಾಲ ಇದೆ. ಯಾದಗಿರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬಹುತೇಕ ಸುಮಾರು 5-6 ಜಿಲ್ಲೆಗಳ ಜನರು ಗುಳೆ ಹೊರಟಿದ್ದಾರೆ. ಅಲ್ಲಿನ ಮಾಹಿತಿ ಸಿಗ್ತಾ ಇಲ್ಲ. ದಯವಿಟ್ಟು ಕೇಂದ್ರ ಚುನಾವಣಾ ಆಯುಕ್ತಕ್ಕೆ ನೀವು ಹೇಳಿ, ಕೇಂದ್ರ ಸರ್ಕಾರಕ್ಕೆ ಹೇಳಿ, ಇದನ್ನ 1 ವರ್ಷ ಆದ ಕನಿಷ್ಠ ಪಕ್ಷ ಎಕ್ಸ್ಟೆಂಡ್ ಮಾಡಕ್ಕೆ ಹೇಳಿ. ರಾಜ್ಯ ಸರ್ಕಾರ ಜವಾಬ್ದಾರಿ ಅಲ್ಲ, ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ. ಬರ ವಿಚಾರದಲ್ಲಿ ಹೇಳಿದ್ರೆ ಹೌದು, ಅದು ನಮ್ ಕನ್ಸರ್ನ್. ಯಾಕೆಂತಂದ್ರೆ ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ಸಿಎಂ ಅವರು ಬರ ವೀಕ್ಷಣೆ ಅಂತಾನೂ ಹೋಗ್ಲಿಲ್ಲ. 184 ಸರ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ನಮ್ಮ ರಾಜ್ಯದಲ್ಲಿ ನಾನು ಆರಂಭದಿಂದ ಹೇಳ್ತೀನಿ, ಮೂಢರಾಗ್ಬೇಡಿ ಅಂತ. ನನ್ನ ಪಕ್ಕದ ಮನೆಯಲ್ಲಿ ಒಂದು ಬಾಂಗ್ಲಾದೇಶಿ ಪ್ರಜೆ ವಾಸ ಆಗಿದ್ದಾನೆ ಅಂದಾಗ ನಾನು ಕಾಂಗ್ರೆಸ್ ಅವನು ಅವನ ಅಣ್ಣ ತಮ್ಮನ ತರ ಟ್ರೀಟ್ ಮಾಡಬೇಕು. ಇವ್ನು ಬಿಜೆಪಿ ಅವರು ಇವನ್ನ ಹೊರಗಡೆ ಹಾಕ್ಬೇಕು, ಇವ್ನು ಜೆಡಿಎಸ್ ಅವರು ಹೊರಗಡೆ. ನಾಚಿಕೆ ಆಗಲ್ವೇನ್ರಿ ಬೇರೆ ದೇಶದವನ್ನ ಬಂದು? ಸರಿ, ಏನು 1 ಕೋಟಿ 10 ಲಕ್ಷ ಓಟು ಡಿಲೀಟ್ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಸೊ ಅದಕ್ಕೆ ನೀವ್ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರ? ನಿಮ್ದೇ ಓಟು ಅಂತ ಅದ್ ಹೆಂಗ್ ಹೇಳ್ತೀರಾ ನೀವು? ನೀವೇನಾದ್ರೂ ಈ ಹಿಂದೆ ಅದು ಕಳ್ಳೋಟ್ ಹಾಕ್ಸ್ತಾ ಇದ್ರ? ಓಟ್ ನಿಮ್ದೇನಾ ಅದು? ಜೆಡಿಎಸ್ ಕಾರ್ಯಕರ್ತರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. 1 ಕೋಟಿ 10 ಲಕ್ಷ ಜನ ಡಿಲೀಟ್ ಆದ್ರೆ ನಿಮ್ಗೆ ಯಾಕೆ ತೊಂದರೆ? ನೀವು ಕಳ್ಳೋಟ್ ಹಾಕ್ಸ್ಕೊಂತ ಇದ್ರಾ? ಕಳ್ಳೋಟ್ ನಾವು ಹಾಕ್ಸ್ಕೊತಾ ಇಲ್ಲ, ಬಿಜೆಪಿ ಅವರು ಹಾಕ್ಸ್ಕೊಂತ ಇದ್ರೇನೋ ಮತಗಳ್ಳತನ ಆಗ್ತದೆ. ಅದ್ರ ಬಗ್ಗೆ ಮಾತಾಡೋಣ ಮತ್ತೆ. ಆದ್ರೆ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರ್ರಿ ಭಟ್ರೆ, ಒಂದ್ ನಿಮಿಷ ಇರ್ರಿ. ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಹಿರಿಯ ನಾಗರಿಕರು ಇದ್ದಾರೆ ಬಸವನಗುಡಿಯಿಂದ, ಅವರು ಯಾವ ಪಕ್ಷ ಸೇರಿದವರಲ್ಲ. ಅವರ ಮತಗಟ್ಟೆನಲ್ಲೇ ಸುಮಾರು 450 ಮತಗಳು ಇವತ್ತು ಪಟ್ಟಿಗೆ ಸೇರ್ತಾ ಇಲ್ಲ. ಆತಂಕ ಅವ್ರಿಗಿದೆ. ಅವರ ಆತಂಕ ಏನು? ಅರ್ಹ ಮತದಾರ, ನನ್ನ ಕ್ಷೇತ್ರದ ಅರ್ಹ ಮತದಾರ ಮತಪಟ್ಟಿಯಿಂದ ಆಚೆಗುಳಿಬಾರದು, ಭಾರತೀಯನಾಗಿ ಜಾಗೃತನಾಗಿರ್ಬೇಕು ಅಂತ. ಇದ್ಯಾರ್ದ ಲೋಪ? ಚುನಾವಣಾ ಆಯೋಗದೇ ಲೋಪ. ಈಗ 1 ಕೋಟಿ 10 ಲಕ್ಷ ಜನದ್ದು ಏನು ಡಿಲೀಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಇನ್ನು ಫೈನಲ್ ಲಿಸ್ಟ್ ಬಂದಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಯಾರ್ದು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗಬಾರ್ದು. ಸತ್ತೋರ್ದ್ ಬಿಟ್ಬಿಟ್ಟು 2 ಇರೋದ್ ಬಿಟ್ಬಿಟ್ಟು ಇನ್ನು ಉಳ್ಕಿರ್ದಲ್ಲ, ಎಲ್ಲಾ ಪಕ್ಷದವರು ಸೇರಿ ಎಲ್ಲರೂ ಚರ್ಚೆ ಮಾಡಿ ನೋಡ್ಬಿಟ್ಟು ಅದನ್ನ ಯಾರು ಮತಗಳನ್ನ ಕಳ್ಕೋಬಾರ್ದು ಆ ರೀತಿ ಎಲ್ಲ ಮಾಡಬೇಕು. ಆಮೇಲೆ ಇನ್ನ 2 ತಿಂಗಳಿದೆ ಅದು ಫೈನಲ್ ಲಿಸ್ಟ್ ಬರ್ಲಿಕ್ಕೆ. ಅಲ್ಲಿ ತನಕ ಕಾದು ನೋಡಿ ಯಾವ್ದಾವ್ದು ಡಿಲೀಟ್ ಆಗುತ್ತೆ ಏನು ಅನ್ನೋದನ್ನ ನೋಡ್ಬೇಕು, ಕಾದು. ಇದನ್ನ ಸಲಹೆ ಅಂತ ಸ್ವೀಕಾರ ಮಾಡ್ತಾ ಹಿಂದೆ ಪ್ರಶ್ನೆ, ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟು ಒಂದೇ ಕಡೆ ಹಾಕ್ಬೇಕು, 2 ಕಡೆ ಹಾಕ್ಬಾರ್ದು ಅಂತ ಹೇಳಿದ್ರಿ. ನಾವು ಕೂಡ ಗ್ರೌಂಡ್ ಲೆವೆಲ್ ಸಾಕಷ್ಟು ಕಡೆ ನಾವು ಓಡಾಡ್ತಾ ನೋಡಿದಾಗ ಕಲಬುರ್ಗಿ, ಬಾಗಲಕೋಟೆ, ಇತ್ತೀಚೆಗಷ್ಟೇ ಇದ್ರಲ್ಲಿ ಚಿಕ್ಕಜೋಗಳಿ ತಾಂಡುಗಳಲ್ಲೆಲ್ಲ ಸುಮಾರು ವಲಸೆ ಜನ ಹೋಗಿದ್ದಾರೆ. ಸಾಕಷ್ಟು ಜನ ಸತ್ತಿದ್ದಾರೆ ಕೂಡ. ಕಬ್ಬು ಕಟಾವೆಗೆ ಹೋಗ್ತಾರೆ, ಗೂಳೆ ಹೋಗ್ತಾರೆ. ಅತಿ ಹೆಚ್ಚಿನದಾಗಿ ಲಂಬಾಣಿ ಜನ ತಗೊಂಡಾಗ ನಾನು ಅದರಲ್ಲಿ ನೋಡಿದ್ರೆ ಇವತ್ತಿಗೂ ಕೂಡ ವೋಟಿಂಗ್ ತಗೊಳ್ಳೋದು ಯಾರು? ಅತಿ ಹೆಚ್ಚಿನದಾಗಿ ಈ ಹಿಂದೆ ಸರ್ಕಾರ, ಬಿಜೆಪಿ ಸರ್ಕಾರ ಇತ್ತು. ಕಾಂಗ್ರೆಸ್ನವರಿಗೆ ಈ ಮತ ಚುನಾವಣೆಗೂ ಸಂಬಂಧ ಇಲ್ಲ. ಯಾಕಂದ್ರೆ ತಂದಿರೋರು ಸೆಂಟ್ರಲ್ ಅವರು, ಚುನಾವಣಾ ಆಯೋಗ ಬಂದಿದ್ದು ಅಲ್ಲಿಂದ. ಅದನ್ನ ಅವ್ರು ಮಾಡ್ಬೇಕಾಗಿರೋದು. ಬಿಜೆಪಿಯಲ್ಲಿ ಈ ಹಿಂದೆ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮ್ ನಡೀತು. ಅಲ್ಲಿ ಮೋದಿ ಬಂದಾಗ ಏನಂದ್ರು, ಪ್ರತಿಯೊಂದು ಮನೆಗೂ ಕೂಡ ಹಕ್ಕು ಪತ್ರಗಳನ್ನ ಕೊಡ್ಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಘೋಷಣೆ ಮಾಡ್ತಾರೆ. ಹಕ್ಕು ಪತ್ರ ಕೊಡ್ಬೇಕಾದ್ರೆ ಎಲ್ಲರೂ ಕೂಡ ಅಲ್ಲಿ ವಾಸಸ್ಥಳದಲ್ಲಿ ಇದಾರೆ ಜನ ಅನ್ನೋದು ಇವರು ಆಧಾರ ಲಿಂಕ್ ಮೇಲೆ ತಗೊಂಡು ಡಾಕ್ಯುಮೆಂಟ್ ಗಳನ್ನ ಮಾಡಿ ಅಂತ ಹೇಳ್ತಾರೆ. ಆದ್ರೆ ವೋಟಿಂಗ್ ಸಮಯದಲ್ಲಿ ಅತಿ ಹೆಚ್ಚಿನ ಜನ ಕಲಬುರಗಿ, ಬಾಗಲಕೋಟೆಯವರೆಲ್ಲ ಎಲ್ಲಿ ವಾಸ ಮಾಡ್ತಿದ್ದಾರೆ? ಗೋವಾದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ವೋಟಿಂಗ್ ಇದೆ, ಇಲ್ಲೂ ಕೂಡ ವೋಟಿಂಗ್ ಇದೆ. ಆದ್ರೆ ನೀವ್ ಹೇಳೋ ಪ್ರಕಾರ ಏನು, ಒಂದೇ ಕಡೆ ವೋಟಿಂಗ್ ಇರ್ಬೇಕಂತ. ಆದ್ರೆ ನಿಮ್ ಶಾಸಕರುಗಳೆಲ್ಲ ಹೇಗ್ ವಿನ್ ಆದ್ರು ಆಯಾ ಜಾಗದಲ್ಲಿ? ವೋಟಿಂಗ್ ಎಲ್ಲಿಂದ ಬಂತು? ಮೇಡಮ್ ಹೇಳ್ದಂಗೆ ಗುಲ್ಬರ್ಗದ ಬಹಳಷ್ಟು ಜನ ಗೋವಾಕ್ಕೆ ಗುಳೆ ಹೋಗಿರೋದು ಸತ್ಯ. ಈ ಸಲ ಅವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ, ಅದು ಒಳಮರ್ಮ ನೀವು ಬಹುಶಃ ಒಳಗ್ ತಿಳ್ಕೊಂಡಿಲ್ಲ. ತುಂಬಾ ಚೆನ್ನಾಗಿ ನಮ್ಮ ಮತದಾರರು ದಡ್ರಲ್ಲ. ಒಂದು ಮನೆಯಲ್ಲಿ 2 ಓಟ್ ಇದ್ರೆ ಇದನ್ನ ಹೋಗಿ ಪರೀಕ್ಷೆ ಮಾಡಿ ನೀವು. ಗಂಡ ಓಟು ಗೋವಾದಲ್ಲಿ, ಹೆಂಡತಿ ಓಟು ಗುಲ್ಬರ್ಗದಲ್ಲಿ. ಈ ಸಲ ಆ ಒಂದು ಬುದ್ಧಿವಂತಿಕೆ ಮಾಡಿ ಓಟ್ನ ಉಳಿಸ್ಕೊಂಡಿದ್ದಾರೆ. ಇದು ನಾವೇನು ಮಾಡಕ್ಕಾಗಲ್ಲ. ಚುನಾವಣಾ ಆಯೋಗ ಅವ್ರಿಗೆ ಅವಕಾಶ ಕೊಟ್ಟಿದೆ, ನೀವೆಲ್ಲಿ ಬೇಕಾದ್ರೆ ಇರಿ ಅಂತ. ಸೊ 2 ಕಡೆ ಇದ್ದಾಗ ಅದು ಆಗಿರ್ಬೋದು, ನಾನೇನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಈಗ ಅದೇ ಕಾರಣಕ್ಕೋಸ್ಕರನೇ SIR ನಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಒಂದ್ ಕಡೆಗೆ ಮತದಾನಕ್ಕೆ ಅವ್ರಿಗೆ ಹಕ್ಕಿರ್ಬೇಕು ಅನ್ನೋಕ್ಕೋಸ್ಕರ ಮಾಡಿರೋದು. ನನಗೆ ನೀವು ಹೇಳಿದಂತ ವಿಷಯ ಬಹಳ ಸ್ಪೆಸಿಫಿಕ್ ಆಗಿ ಗೊತ್ತಿದೆ. ಗುಲ್ಬರ್ಗ, ಕುಡುಚಿ,
ಮತ್ತೆ ಬೀದರು ಒಂದು 7-8 ಕಾನ್ಸ್ಟಿಟ್ಯೂನ್ಸಿಯವರು ಗೋವಾಕ್ಕೆ ಹೋಗ್ತಾರೆ ಕೆಲಸಕ್ಕೆ. ಇಡೀ ಫ್ಯಾಮಿಲಿ ಅವ್ರಿಗೆ ಮುಜುಗರ. ಪೂರ್ತಿ ವೋಟ್ ನಾವು ಅಲ್ಲಿ ಮಾಡ್ಕೊಂಡ್ಬಿಟ್ರೆ ಇಲ್ಲಿಯ ನಾಯಕರದು ಸಂಬಂಧ ಬೇಕು, ಇಲ್ಲೇ ಒಂದು ಅಬ್ಲಿಗೇಷನ್ ಬೇಕು ಅನ್ನೋದು ಒಂದ್ ಕಡೆಗೆ. ಅಲ್ಲಿ ಬಿಟ್ಟು ಬಂದ್ರೆ ಅಲ್ಲಿರೋ ಫೆಸಿಲಿಟಿ ಹೋಗ್ಬಿಡುತ್ತೆ ಆ ಸಂಕಟ. ಹಾಗಾಗಿ ಬಹಳ ಬುದ್ಧಿವಂತಿಕೆ ಮಾಡಿ ಅಲ್ಲಿ ಒಂದು ಓಟ್ ಅಲ್ಲಿ ಒಂದು ಓಟ್ ಇಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ದಿಸ್ ಇಸ್ ದ ಫ್ಯಾಕ್ಟ್. ನೋಡಿ, SRI ಎಲ್ಲ ಮಾಡ್ತಾರೆ, BLO ಮಾಡ್ತಾರೆ, BLO 2 ಮಾಡ್ತಾರೆ. ಒಬ್ರಿಗೂ ಇದು 2002 ಅಲ್ಲಿ ವೋಟ್ ಮಾಡಿರೋದು ಮಾತ್ರ ಇಲ್ದು ಅಲಾಟ್ಮೆಂಟ್ ಮಾಡಬೇಕು ಅಂತ ಒಂದು ನೇಮ ಇದೆ. ಆದ್ರೆ ಇದು ಯಾವ್ದು ಮ್ಯಾಪಿಂಗ್ ಆಯ್ತಾ ಇಲ್ಲ 2 ಬೂತ್ದು. ಯಾರು ಕೇಳಿದ್ರು RO ಕೇಳಿದ್ರು ಇಲ್ಲ ಗೊತ್ತಿಲ್ಲ ಅಂತಾರೆ, ಯಾರಿಗೂ BLO 2 ಕೇಳಿದ್ರು ಗೊತ್ತಿಲ್ಲ ಅಂತಾರೆ, BLO ಕೇಳಿದ್ರು ಗೊತ್ತಿಲ್ಲ ಅಂತಾರೆ. 2 ಬೂತ್ ಈ ಪ್ರಾಬ್ಲಮ್ ಆಯ್ತು. ಇದಕ್ಕೆ ಏನ್ ಉತ್ತರ ಹೇಳ್ತೀರಾ? ಆಯ್ತು, ಸರೋವರ್ ಅವ್ರು ಉತ್ತರ ಕೊಡ್ಲಿ. ಈ ತರದ್ದು ಸಾಕಷ್ಟು ಸಮಸ್ಯೆ ಇದೆ ಸರ್. ಕೆಲವೊಂದು